ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಪೂಜನ ರೂಮಲ್ಲಿ ಅಲಂಕಾರ ಮಾಡ್ತಾ ಇರ್ಬೇಕಾದ್ರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿಗೆ ಲಕ್ಷ್ಮಿನೂ ಕೂಡ ಬಂದ್ಬಿಡ್ತಾಳೆ. ಈ ಕಡೆ ಲಕ್ಷ್ಮಿನೂ ನೋಡ್ಕೊಂಡು ಭಾಗ್ಯ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಖುಷಿಯಾಗಿ ಹಾಗೆ ಭಾಗ್ಯ ಮನೆಯವ್ರು ಲಕ್ಷ್ಮಿ ಜೊತೆಗೇನೆ ಭಾಗ್ಯನ ಮನೆಯವರು ಮಾತಾಡ್ತಾ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಮಹಿತಾ ಅವರು ಬಂದ್ಕೊಂಡು ಭಾಗ್ಯ ಬಿಸಿನಾ ಅಂತ ಕೇಳ್ಬಿಡ್ತಾರೆ. ಹೋ ಮಹಿತಾ ಮೇಡಮ್ ಬಿಸಿ ಏನಿಲ್ಲ, ಬನ್ನಿ ಬನ್ನಿ ಒಳಗಡೆ ಅಂತ ಭಾಗ್ಯ ಕರಿತಾ ಇರ್ಬೇಕಾದ್ರೆ ಇಲ್ಲ ಭಾಗ್ಯ ಅದು ನಾನು ನಿನ್ನ ಹತ್ರ ಒಂಚೂರು ಮಾತಾಡ್ಬೇಕಿತ್ತು ಅಂತ ಮಹಿತಾ ಅವರು ಹೇಳಿದ ತಕ್ಷಣ ಅಯ್ಯೋ ಅದಕ್ಕೇನಂತ ಮೇಡಮ್ ಹೇಳಿ ಮೇಡಮ್ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಆಗ ಮಹಿತಾ ಅವರು ಭಾಗ್ಯನ ಮನೆಯವರನ್ನೆಲ್ಲ ಒಂದ್ಸರಿ ನೋಡ್ಕೊಂಡು ಅದು ಭಾಗ್ಯ ಸ್ವಲ್ಪ ಸೀರಿಯಸ್ ವಿಷಯ, ಹಾಗಾಗಿ ಇಲ್ಲಿ ಬೇಡ ಹೊರಗಡೆ ಮಾತಾಡೋಣ ಬಾ ಅಂತ ಹೇಳ್ಬಿಟ್ಟು ಮಹಿತಾ ಅವರು ಹೋಗಿದ ತಕ್ಷಣ ಆಗ ಭಾಗ್ಯ ಅಲ್ಲಿಂದ ಹೊರಗಡೆ ಹೊರಟೋಗ್ಬಿಡ್ತಾಳೆ. ಈ ಕಡೆ ಭಾಗ್ಯನ ಮನೆಯವರೆಲ್ಲ ತುಂಬಾನೇ ಗಾಬರಿಯಾಗಿ ಹಾಗೆ ಮುಖ ನೋಡ್ಕೊಳ್ತಾ ಇರ್ತಾರೆ. ನೋಡಿ ಪೂಜಾ ನೋಡು ಭಾಗ್ಯ ಅದೇನೋ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳಲ್ವಾ, ಹಾಗಾಗಿ ಸ್ವಲ್ಪ ಮಂಟಪದ ಹತ್ರ ಕೆಲ್ಸ ಇದೆ, ನಾನು ಸುನಂದ ಎಲ್ಲರೂ ಕೂಡ ಹೋಗ್ಬಿಡ್ತೀವಿ. ನೋಡ್ ಪೂಜಾ ನೀನು ನಾವು ಬಂದು ಕರೆಯೋ ತನಕ ಈ ರೂಮ್ ಬಿಟ್ಟು ಆಚೆ ಈಚೆ ಎಲ್ಲೂ ಕೂಡ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಪೂಜನ ರೂಮಲ್ಲಿ ಕೂರಿಸ್ಬಿಟ್ಟು ಅಲ್ಲಿಂದ ಮನೆಯವರೆಲ್ಲರೂ ಕೂಡ ಹೊರಗಡೆ ಬಂದ್ಬಿಡ್ತಾರೆ. ಈ ಕಡೆ ಭಾಗ್ಯ ಮಹಿತಾ ಹತ್ರ ಬಂದ್ಕೊಂಡು ಹೇಳಿ ಮಹಿತಾ ಅವರೇ ಅದೇನೋ ಹೇಳ್ಬೇಕು ಅಂತ ಹೇಳಿದ್ರಲ್ಲ, ಯಾಕೆ ಏನಾದ್ರೂ ಸಮಸ್ಯೆನಾ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಹೌದು ಭಾಗ್ಯ ದೊಡ್ಡದೇನೇ ಸಮಸ್ಯೆ ಆಗ್ಬಿಟ್ಟಿದೆ, ಈ ಪ್ರಾಬ್ಲಮ್ ನಾನು ನಿನ್ನ ಹತ್ರ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಆಗ ಮಹಿತಾ ಅವರು ಹೇಳ್ತಿರ್ಬೇಕಾದ್ರೆ ಈ ಕಡೆ ಭಾಗ್ಯ ಅಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಯಾಕೆ ಮಹಿತಾ ಮೇಡಮ್ ನೀವು ಏನೇನೋ ಹೇಳ್ತಿದ್ರ, ನೀವು ಹೇಳೋದ್ ನೋಡಿದ್ರೆ ನನ್ಗೇನೆ ಗಾಬರಿ ಆಗ್ತಾ ಇದೆ, ಯಾಕೆ ಅಂತದ್ ಇವಾಗ ಏನಾಗಿದೆ ಅಂತ ಆಗ ಭಾಗ್ಯ ಕೇಳಿದ ತಕ್ಷಣ ನೋಡು ಭಾಗ್ಯ ಏನಿಲ್ಲ, ಈ ಮದುವೆ ನಡೆಯೋದು ನಮ್ಮ ಮನೆಯಲ್ಲಿ ನನಗೂ ಅಪ್ಪನಿಗೂ ಹಾಗೆ ಕಿಶನ್ಗೆ ಮಾತ್ರ ಇಷ್ಟ ಬಿಟ್ರೆ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅನ್ನೋದು ನಿನ್ಗೂ ಕೂಡ ಗೊತ್ತಲ್ವಾ ಅಂತ ಆಗ ಮಹಿತಾ ಅವರು ಕೇಳ್ಬಿಡ್ತಾರೆ. ಹೌದು ಮೇಡಮ್ ಈ ಮದುವೆನ ನಿಮ್ಮ ಅತ್ತೆ ಕನ್ನಿಕಾ ಹಾಗೆ ಆದಿಯವರು ಒಪ್ಪಲ್ಲ ಅಂತ ನನಗೆ ಗೊತ್ತು, ಆದ್ರೆ ಏನ್ ಮಾಡುದು ಮೇಡಮ್ ಕಿಶನ್ ಮತ್ತೆ ಪೂಜಾ ಇಬ್ರು ಕೂಡ ಒಬ್ರನ್ನೊಬ್ರು ತುಂಬಾನೇ ಇಷ್ಟಪಡ್ತಿದಾರಲ್ವಾ, ಹಾಗಾಗಿ ನಾನು ಈ ಮದುವೆನ ಒಪ್ಕೊಂಡು ಮಾಡ್ತಾ ಇದ್ದೀನಿ ಅಂತಾಗ ಭಾಗ್ಯ ಹೇಳಿದ ತಕ್ಷಣ ಹೌದು ಭಾಗ್ಯ ನೀನ್ ಇವಾಗ ಯಾವ ಸಿಚುವೇಶನ್ ಅಲ್ಲಿ ನಿಂತ್ಕೊಂಡು ಈ ಮದುವೆನ ಮಾಡಿಸ್ತಾ ಇದೀಯ ಅಂತ ನನ್ಗೆ ಚೆನ್ನಾಗೇನೆ ಗೊತ್ತು ಭಾಗ್ಯ, ಆದ್ರೆ ಏನ್ ಮಾಡೋದು ಭಾಗ್ಯ ನಮ್ಮ ಅತ್ತೆ ಇದಾರಲ್ಲ ಅಂತ ಆಗ ಮಹಿತರು ಹೇಳ್ತಿರ್ಬೇಕಾದ್ರೆ ಅಂದ್ರೆ ಮೀನಾಕ್ಷಿ ಅವರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಆಗ ಭಾಗ್ಯ ಗಾಬರಿಯಿಂದ ಕೇಳ್ತಿರ್ಬೇಕಾದ್ರೆ ಭಾಗ್ಯ ನೀನು ಕೂಲ್ ಆಗಿರು, ಯಾಕೆ ಇಷ್ಟೊಂದು ಗಾಬರಿ ಆಗ್ತೀಯಾ, ನೋಡ್ ಭಾಗ್ಯ ಅತ್ತೆ ಹೇಳ್ತಿರೋ ಮಾತನ್ನ ನಾನು ಕೇಳಿಸ್ಕೊಂಡ್ ಬಿಟ್ಟೆ, ಒಂದ್ ವೇಳೆ ಈ ಮದುವೆ ಆಗೋಕೆ ನಾನ್ ಬಿಡಲ್ಲ ಅಂತ ಹೇಳ್ತಿದ್ರು, ಒಂದ್ ವೇಳೆ ಈ ಮದುವೆ ಏನಾದ್ರೂ ಆದ್ರೂ ಕೂಡ ಪೂಜಾ ನಮ್ಮ ಮನೆಗ್ ಬಂದಿದ್ರೆ ಅವಳಿಗೆ ನಾನು ನರ್ಕ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಭಾಗ್ಯ, ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಮಹಿತಾ ಅವರು ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ ಮಹಿತಾ ಮೇಡಮ್ ನೀವ್ ಏನ್ ಹೇಳ್ತಿದ್ದೀರಾ ಅಂತ ಆಗ ಭಾಗ್ಯ ಶಾಕ್ ಇಂದ ಕೇಳ್ತಿರ್ಬೇಕಾದ್ರೆ ಹೌದು ಭಾಗ್ಯ ಅತ್ತೆ ಬೇರೆ ಈ ತರ ಹೇಳ್ತಿದ್ದಾರೆ, ಅವ್ರನ್ನ ನಾನು ಎಷ್ಟು ಕನ್ವಿನ್ಸ್ ಮಾಡಕ್ಕಂತ ಟ್ರೈ ಮಾಡಿದ್ರು ಆದ್ರೆ ಅವ್ರು ಮಾತ್ರ ನಾನ್ ಮಾತಿಗೆನೆ ಒಪ್ಕೊಳ್ಳಕ್ಕೆ ತಯಾರಿನೇ ಇಲ್ಲ, ಪೂಜಾ ಯಾವತ್ತಿಗೂ ಕೂಡ ನಮ್ಮನೆ ಸೊಸೆ ಆಗಕ್ಕೇನೆ ಬರ್ಲೇಬಾರ್ದು, ಒಂದ್ ವೇಳೆ ಬಂದ್ರು ಕೂಡ ಅವಳನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ. ನೋಡು ನಿನ್ ತಂಗಿ ಬಗ್ಗೆ ನೀನ್ ಎಷ್ಟೊಂದು ಕಾಳಜಿ ವಹಿಸ್ತೀಯ, ಅವಳ ಮೇಲೆ ನೀನ್ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿನೇ ಗೊತ್ತು ಭಾಗ್ಯ, ಅವಳ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ಈ ವಿಷಯನ ನಾನು ಮುಂಚೆನೆ ನಿನ್ಗೆ ಹೇಳ್ತಾ ಇದ್ದೀನಿ ಭಾಗ್ಯ ಅಂತ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಅಂತೂ ತುಂಬಾನೇ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಮಹಿತಾ ಮೇಡಮ್ ನೀವ್ ಏನ್ ಹೇಳ್ತಿದ್ದೀರಾ, ಇವಾಗ ಎಲ್ಲದನ್ನು ಕಾಲ ಮೀರೋಗ್ಬಿಟ್ಟಿದೆ, ನಾನೀಗ ಏನ್ ಮಾಡೋದು ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೋಡ್ ಭಾಗ್ಯ ಇನ್ನೂ ಏನೂ ಕಾಲ ಮೀರೋಗಿಲ್ಲ, ನೀನ್ ಏನ್ ಡಿಸಿಷನ್ ತಗೊಂತೀಯಾ ಅದ್ರ ಮೇಲೆ ನಿಂತ್ಕೊಂಡಿದೆ, ನೀನು ಇವಾಗ್ಲೂ ಮನ್ಸು ಮಾಡಿದ್ರೆ ಎಲ್ಲದನ್ನು ಕೂಡ ಸರಿ ಮಾಡ್ಬೋದು, ಇನ್ನ ಕಾಲ ಮೀರೋಗಿಲ್ಲ ಭಾಗ್ಯ, ನೀನು ಬೇಗನೆ ಯೋಚನೆ ಮಾಡ್ಬಿಟ್ಟು ನೀನೊಂದು ಡಿಸಿಷನ್ಗೆ ಬಾ, ನಿನ್ ತಂಗಿ ಜೀವನನ ಉಳಿಸ್ಕೊಳ್ಳೋದು ಬಿಡೋದು ನಿನ್ ಕೈಯಲ್ಲೇನೆ ಇದೆ ಅಂತ ಹೇಳ್ಬಿಟ್ಟು ಮಹಿತಾ ಅವರು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈ ಕಡೆ ಭಾಗ್ಯ ಅಂತೂ ತುಂಬಾನೇ ಶಾಕ್ ಇಂದ ಹಾಗೆ ಜೋರಾಗಿ ಅಳ್ತಾ ಅಲ್ಲೇ ಕುಸ್ದು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆದ್ರೆ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಆದಿ ಮಾತ್ರ ಈ ಮಾತನ್ನೆಲ್ಲ ಕೇಳಿಸ್ಕೊಂತಾನೆ ಇರ್ತಾರೆ. ಅಯ್ಯೋ ದೇವ್ರೆ ಯಾಕೆ ದೇವ್ರೆ ಈ ತರ ನನ್ನ ಜೀವನದಲ್ಲಿ ಪದೇ ಆಟ ಆಡ್ತಿದ್ಯಾ ನೀನು, ನನ್ನ ಜೀವನದಲ್ಲಿ ಮದುವೆ ಅನ್ನೋ ಒಂದೇ ಒಂದು ಶಬ್ದದಿಂದ ನಾನು ಎಷ್ಟೆಲ್ಲ ನರ್ಕನೇ ಅನುಭವಿಸುವ ಹಾಗಾಯ್ತು, ಆದ್ರೆ ನನ್ನ ತಂಗಿ ಪೂಜಾ ಜೀವನದಲ್ಲಿ ಆ ತರ ಆಗ್ಬಾರ್ದು ಅಂತ ನಾನು ಅವಳಿಗೆ ಎಷ್ಟೊಂದು ಕಷ್ಟಪಟ್ಟು ಮದುವೆ ಮಾಡ್ತಿದ್ದೀನಿ ಅಂತ ನಿನ್ಗೆ ಚೆನ್ನಾಗಿನೇ ಗೊತ್ತು, ಆ ಮನೆಯಲ್ಲಿ ಅವರೆಲ್ಲ ಮದುವೆ ನಿಲ್ಸಕ್ಕೆ ಅಷ್ಟೊಂದು ಕಷ್ಟಪಡ್ತಿದಾರಂತ ನನಗೆ ಚೆನ್ನಾಗಿನೇ ಗೊತ್ತು, ಅದು ಅಲ್ಲದೆ ಆ ಕನ್ನಿಕಾ ಮತ್ತೆ ಮೀನಾಕ್ಷಿ ಅವರು ಮೊನ್ನೆನೆ ನಾನೇನೆ ಅವ್ರು ಮಾತಾಡ್ಸಿರೋದನ್ನ ಕೇಳಿಸ್ಕೊಂಡೆ, ನರ್ಕ ಪೂಜನಿಗೆ ತೋರಿಸ್ತೀನಿ ಅಂತ ಹೇಳಿದ್ರು, ಆದ್ರೆ ನಾನ್ ಮಾತ್ರ ಆ ಮನೆಯಲ್ಲಿ ಮಹಿತಾ ಮೇಡಮ್ ಹಾಗೆ ಮಾವ ಕಿಶನ್ ಎಲ್ಲ ಇದಾರಲ್ಲ ಹೇಗಿದ್ರು ಅವರು ಪೂಜನ್ ಚೆನ್ನಾಗಿ ನೋಡ್ಕೊಂತಾರಂತ ನಾನ್ ಅನ್ಕೊಂಡಿದ್ದೆ, ಆದ್ರೆ ಈ ಮಾತನ್ನ ಮೀನಾಕ್ಷಿ ಅವರು ಇಷ್ಟಕ್ಕೆ ಬಿಡೋ ತರ ಕಾಣಿಸ್ತಾ ಇಲ್ಲ, ಒಂದ್ ವೇಳೆ ನಾನೇನಾದ್ರೂ ಬಲವಂತ ಮಾಡಿ ಇವಾಗ ಮದ್ವೆನಾದ್ರೂ ಮಾಡಿಸ್ಕೊಟ್ಟದಿದ್ರೆ ಮುಂದೆ ಪೂಜಾ ಜೀವನನೂ ಕೂಡ ನನ್ ತರ ಆಗ್ಬಿಟ್ರೆ
ಇಲ್ಲ, ಯಾವುದೇ ಕಾರಣಕ್ಕೂ ಪೂಜಾ ಜೀವನ ಮಾತ್ರ ನಂತರ ಆಗ್ಲೇಬಾರ್ದು. ನನ್ ಕಷ್ಟ ಏನಿದೆಯೋ ಅದು ನನ್ಗೇನೆ ಇರ್ಬೇಕು. ಪೂಜಾ ಮಾತ್ರ ಜೀವನದಲ್ಲಿ ಯಾವತ್ತಿದ್ರೂ ಖುಷಿ ಆಗಿರ್ಲೇಬೇಕು. ಹೌದು, ಪೂಜಾ ಜೀವನದಲ್ಲಿ ಖುಷಿಯಾಗಿರ್ಲೇಬೇಕು ಅಂತಂದ್ರೆ ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗೋಕೆ ನಾನು ಬಿಡ್ಲೇಬಾರ್ದು. ಈ ಮದ್ವೆನ ನಾನು ಇವಾಗ್ಲೇನೆ ನಿಲ್ಲಿಸ್ಲೇಬೇಕು. ಈಗ ನಾನ್ ಮದ್ವೆ ನಿಲ್ಸೋದ್ರಿಂದ ಪೂಜೆಗೆ ಇವಾಗಷ್ಟೇ ಸ್ವಲ್ಪ ನೋವು ಆಗ್ಬಹುದು, ಆದ್ರೆ ಮುಂದೊಂದ್ ದಿನ ನಾನ್ ತಗೊಂಡಿರೋ ನಿರ್ಧಾರದಿಂದ ಪೂಜಾ ಜೀವನ ಚೆನ್ನಾಗಿರುತ್ತೆ ಅನ್ನೋದು ನನ್ ಭಾವನೆ. ಹಾಗಾಗಿ ಇವಾಗ ಪೂಜೆಗೆ ನೋವಾದ್ರೂ ಪರವಾಗಿಲ್ಲ, ನಾನು ಮನೆಯವರನ್ನೆಲ್ಲ ಒಪ್ಪಿಸ್ಬಿಟ್ಟು ಈ ಮದ್ವೆನ ಇಲ್ಲಿಗೆನೆ ನಿಲ್ಲಿಸ್ಲೇಬೇಕು. ಹೌದು, ನಾನು ಇವಾಗ್ಲೇನೆ ಗಟ್ಟಿ ನಿರ್ಧಾರ ಮಾಡ್ಲೇಬೇಕು, ಮದ್ವೆನ ನಿಲ್ಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಮತ್ತೆ ಎದ್ ನಿಂತ್ಕೊಂಡು ಕಣ್ಣೀರೆಲ್ಲ ಒರೆಸ್ಕೊಂಡು ಅಲ್ಲಿಂದ ಕೋಪದಿಂದ ಹಾಗೆ ಮದ್ವೆ ಹಾಲ್ ಕಡೆಗೇನೆ ಬರ್ತಾ ಇರ್ತಾಳೆ. ಈ ಕಡೆ ಆದಿಗ್ ಮಾತ್ರ ಭಾಗ್ಯ ಆಡಿರೋ ಎಲ್ಲ ಮಾತನ್ನು ಕೇಳಿಸ್ಕೊಂಡು ತುಂಬಾನೇ ಶಾಕಿಂದ, ಅಲ್ಲ ಭಾಗ್ಯ ಹಾಗಾದ್ರೆ ನಮ್ಮತ್ತೆ ಪೂಜನಿಗೆ ಆ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನರ್ಕ ತೋರಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು, ತನ್ನ ತಂಗಿ ಜೀವನ ಹಾಳಾಗುತ್ತೆ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಹಾಗಾದ್ರೆ ಭಾಗ್ಯ ಈ ಮದ್ವೆ ನಿಲ್ಸಕ್ಕೆ ಹೊರಟಿದ್ದಾಳ? ಅಲ್ಲ, ಇಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ನಾನು ಭಾಗ್ಯನ ಮೇಲೆ ಅನುಮಾನ ಪಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ನನ್ನ ಜೀವನದಲ್ಲಿ ಆಗಿರುವ ಕಹಿ ಘಟನೆಯಿಂದ ಇಂಥ ಸಂಸ್ಕಾರವಂತ ಕುಟುಂಬದ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ಅಲ್ಲ, ಈ ಭಾಗ್ಯನಿಗೆ ದುಡ್ಡೇ ಮುಖ್ಯವಾಗಿದ್ರೆ ಅನ್ನೋ ಹಾಗಿದ್ರೆ ಅವಳ ತಂಗಿಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅವಳು ಮುಂದೆ ನಿಂತು ಈ ಮದ್ವೆನ ಮಾಡ್ಕೊಟ್ಟು ಬಿಡ್ತಾ ಇದ್ಲು. ಆದ್ರೆ ಭಾಗ್ಯನಿಗೆ ತಂಗಿ ಸುಖ ಸಂತೋಷನೇ ಮುಖ್ಯ. ಇದಕ್ಕೆ ನಾವ್ ಯಾರನ್ನು ಒಪ್ಪದೇ ಇರೋ ಈ ಮದ್ವೆನ ನಿಲ್ಸಕ್ಕೆ ಹೊರಟಿದ್ದಾಳೆ ಅಂದ್ರೆ ಈ ಮದ್ವೆ ನಡಿಬೇಕು. ಈಗ್ಲೂ ನಾನೇನಾದ್ರೂ ಸುಮ್ಮನೆ ಇದ್ಬಿಟ್ರೆ ಭಾಗ್ಯನಿಗೆ, ಪೂಜನಿಗೆ ಹಾಗೂ ನನ್ನ ತಮ್ಮ ಕಿಶನ್ಗೆ ಎಲ್ರಿಗೂ ಕೂಡ ನಾನು ಅನ್ಯಾಯ ಮಾಡಿದಾಗ ಆಗುತ್ತೆ. ಇಲ್ಲ, ಹಾಗಾಗೋಕೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡ್ಲೇಬಾರ್ದು. ಇನ್ನ ಈ ಭಾಗ್ಯ ಇವಾಗ್ಲೇನೆ ಹೋಗ್ಬಿಟ್ಟು ಮದ್ವೆ ನಿಲ್ಲಿಸ್ತೀನಂತ ಮಂಟಪಕ್ಕೆ ಹೋಗಿದ್ದಾಳಲ್ಲ, ನಾನು ಹೇಗಾದ್ರೂ ಮಾಡಿ ಮತ್ತೆ ಭಾಗ್ಯನ ಕನ್ವಿನ್ಸ್ ಮಾಡ್ಬಿಟ್ಟು ಪೂಜಾ ಮತ್ತೆ ಕಿಶನ್ ಮದ್ವೆ ಆಗೋ ಹಾಗೆ ನಾನು ಮಾಡ್ಲೇಬೇಕು. ಕೊನೆಗೂ ಅಪ್ಪ ಹಾಕಿರೋ ಚಾಲೆಂಜ್ ಅಲ್ಲಿ ನಾನು ಸೋತೋಗಿದ್ದೀನಿ. ಇಷ್ಟು ದಿನ ಭಾಗ್ಯನ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತದೆ. ಆದ್ರೆ ಇವತ್ ನನ್ಗೆ ರಿಯಲೈಸ್ ಆಗ್ತಾ ಇದೆ, ನಾನು ಅನ್ಕೊಂಡಿರೋದೇ ತಪ್ಪು. ಆದ್ರೆ ಈ ಭಾಗ್ಯ ನಾನು ಅನ್ಕೊಂಡಿರೋ ತರನೇ ಇಲ್ಲ. ಭಾಗ್ಯ ಮಾತ್ರ ಎಲ್ಲರಲ್ಲೂ ಕೂಡ ಮೆಚ್ಚುವಂತ ಗುಣ ಇದೆ. ಹಾಗಾಗಿ ಭಾಗ್ಯನ ಮುಂದೆ ನಾನು ಸೋತೋಗ್ಬಿಟ್ಟಿದ್ದೀನಿ. ನಾನೇ ಮುಂದೆ ನಿಂತು ಈ ಮದ್ವೆನ ಮಾಡಿಸ್ಲೇಬೇಕು ಅಂತ ಆದಿನೂ ಕೂಡ ಮನ್ಸೊಳಗಡೆನೆ ಹೇಳ್ಕೊಂಡು ಅಲ್ಲಿಂದ ಮಂಟಪದ ಹತ್ರ ಬರ್ತಾ ಇರ್ತಾನೆ. Arts Day. Our first fragrance now drops instantly. Yup, you can order it on Swiggy, Instamart and ಬರ್ತಾ ಇರ್ತಾನೆ. ಇನ್ನ ಒಂದ್ ಕಡೆ ಪುರೋಹಿತರು ಮಾತ್ರ, ನೋಡಿ ಅಮ್ಮ, ಇವಾಗ ನಾವು ವರನಿಗೆ ಮಾಡ್ಬೇಕಾಗಿರೋ ಎಲ್ಲಾ ಶಾಸ್ತ್ರನೂ ಕೂಡ ಮುಗ್ದೋಗಿದೆ. ಹಾಗಾಗಿ ನೀವಿನ್ನ ಹೋಗ್ಬಿಟ್ಟು ನಿಮ್ ಹುಡುಗಿನ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಪುರೋಹಿತರು ಹೇಳಿದ ತಕ್ಷಣ ಆಗ ಅಲ್ಲೇ ನಿಂತ್ಕೊಂಡಿರುವ ಸುನಂದ ಮತ್ತೆ ಕುಸುಮ ಅವರುನು, ತನ್ವಿ ರೂಮಲ್ಲಿ ನಿಮ್ಮ ಚಿಕ್ಕಮ್ಮ ಇದ್ದಾಳಲ್ವಾ, ಹೋಗ್ಬಿಟ್ಟು ಆ ಚಿಕ್ಕಿನ ಕರ್ಕೊಂಡ್ ಬಾರಮ್ಮ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ರೂಮಿಗೆ ಬಂದ್ಕೊಂಡು ಅಲ್ಲಿ ಪೂಜನ ಹತ್ರ ನಿಮ್ಮ ಪುರೋಹಿತರು ಕರಿತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಆಗ ಲಕ್ಷ್ಮೀ ಪೂಜನ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಗ ಮತ್ತೆ ಅಲ್ಲಿಗೆ ಸುನಂದ ಮತ್ತೆ ಕುಸುಮನು ಕೂಡ ಬಂದ್ಕೊಂಡು ಪೂಜನ್ನ ಇನ್ನೇನು ಮಂಟಪದ ಹತ್ರ ಕರ್ಕೊಬಂದು ಕೂರಿಸ್ಬೇಕು ಅನ್ನುವಷ್ಟರಲ್ಲಿ ಆಗ ಭಾಗ್ಯ ಕೋಪದಿಂದ ಅಲ್ಲಿಗೆ ಬಂದ್ಕೊಂಡು, ಇಲ್ಲಮ್ಮ, ಪೂಜೆ ಮಾತ್ರ ಯಾವುದೇ ಕಾರಣಕ್ಕೂ ಹಸೆ ಮಣ್ಣೆ ಮೇಲೆ ಕೂತ್ಕೊಳ್ತಾ ಇಲ್ಲ ಅಮ್ಮ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಆಗ ಎದುರುಗಡೆ ಇದ್ದವ್ರು ಎಲ್ಲರೂ ಕೂಡ ಕಾಮತ್ತು ಮತ್ತೆ ಭಾಗ್ಯನ ಅಪ್ಪ ಹಾಗೆ ಭಾಗ್ಯನ ಮಾವ ಎಲ್ಲರೂ ಕೂತ್ಕೊಂಡಿದ್ದವರು ಎದ್ ನಿಂತ್ಕೊಂಡ್ ಬಿಡ್ತಾರೆ. ಈ ಕಡೆ ಸುನಂದ ಮತ್ತೆ ಕುಸುಮಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ. ಏ ಭಾಗ್ಯ, ನಿನ್ಗೆ ಏನೇ ಆಗಿದೆ, ನಿನ್ಗೆ ಬಿಡು ದಾರಿ ಬಿಡು ಅಂತ ಆಗ ಸುನಂದ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ, ಯಾವುದೇ ಕಾರಣಕ್ಕೂ ನಾನ್ ಮಾತ್ರ ಪೂಜಾನ ಹೋಗ್ಬಿಟ್ಟು ಅಲ್ಲಿ ಕಿಶನ್ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಪೂಜಾ ಮಾತ್ರ ಈ ಮದ್ವೆ ಮಾಡ್ಲೇಬಾರ್ದು ಅಂತ ಹೇಳ್ಕೊಂಡು ಭಾಗ್ಯ ಕೈ ಅಡ್ಡ ಹಿಡಿದ್ ಬಿಡ್ತಾಳೆ. ಅಲ್ಲಮ್ಮ ಭಾಗ್ಯ, ಏನಿದು ಹೊಸದು, ಇದು ಏನೈತಿ ಇವಾಗ ಅಂತ ಆಗ ಕುಸುಮ ಅವರು ಕೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆ, ನಾನ್ ಇವಾಗ ಯಾವುದೇ ರೀತಿಯಾಗಿ ಕಾರಣನ ಹೇಳುವ ಸ್ಥಿತಿಯಲ್ಲಿಲ್ಲ. ಆದ್ರೆ ಈ ಮದ್ವೆ ಮಾತ್ರ ನಡೀತಾ ಇಲ್ಲ. ನಾವ್ ಇವಾಗ್ಲೇನೆ ಈ ಮದ್ವೆನ ಇಲ್ಲಿಂದ ಮುರಿದ್ ಬಿಟ್ಟು ನಾವು ಮನೆಗೆ ಹೋಗ್ತಾ ಇದೀವಿ, ಎಲ್ರು ಕೂಡ ನಡೀನಿ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಏಯ್ ಭಾಗ್ಯ, ಸಾಕ್ ಮಾಡಿ ನಿನ್ನ ಹೊಸ ನಾಟಕನ ನೋಡು. ಆ ತಾಂಡವ್ ಬಂದ್ಬಿಟ್ಟು ಹೊಸ ನಾಟಕ ಮಾಡಿ ಅದನ್ನಲ್ಲೇ ಇವಾಗ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿದೆ ಅನ್ನೋಷ್ಟರಲ್ಲಿ ನಿಂದೊಂದು ಇವಾಗ ಮತ್ತೆ ಹೊಸದು ನಾಟಕನ ಶುರು ಮಾಡ್ಕೊಂಡ್ ಬಿಟ್ಟ್ಯಾ ಅಂತ ಆಗ ಸುನಂದ ಹೇಳ್ತಿರ್ಬೇಕಾದ್ರೆ, ಇಲ್ಲಮ್ಮ, ನೀನ್ ಎಷ್ಟೇ ಹೇಳಿದ್ರು ಅಷ್ಟೇ ಪೂಜಾ ಜೀವನ ಮಾತ್ರ ನಾನ್ ಯಾವುದೇ ಕಾರಣಕ್ಕೂ ಹಾಳಾಗೋಕೆ ಬಿಡಲ್ಲ ಅಮ್ಮ. ಹಾಗಾಗಿ ನಾನ್ ಮಾತ್ರ ಈ ಮದ್ವೆನ ನಿಲ್ಲಿಸ್ತೀನಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ಆಗೋಕೆ ನಾನ್ ಬಿಡಲ್ಲ. ಪೂಜಾ, ಈ ನಿನ್ನ ಅಕ್ಕನ ಮೇಲೆ ನಿನ್ಗೆ ನಂಬಿಕೆ ಇದೆ ತಾನೆ? ಒಂದ್ ವೇಳೆ ನಿನ್ಗೇನಾದ್ರೂ ನಂಬಿಕೆ ಇದ್ದದಿದ್ರೆ ನೀನ್ ನನ್ ಜೊತೆ ಧೈರ್ಯವಾಗಿ ಬಾ ಪೂಜಾ ಅಂತ ಆಗ ಭಾಗ್ಯ ಹೇಳಿದ ತಕ್ಷಣ ಈ ಕಡೆ ಪೂಜೆಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟು ಕಣ್ಣಲ್ಲಿ ನೀರ್ ಹಾಕ್ತಾ, ಭಾಗ್ಯಕ್ಕ, ನೀನ್ ಹೇಳಿರೋ ಯಾವುದೇ ಒಂದ್ ನಿರ್ಧಾರಕ್ಕಾದ್ರೂ ನಾನು ಇಲ್ಲ ಅಂತ ಹೇಳಿದಿನ. ನೀನು ಇವತ್ತು ಮದ್ವೆ ನಿರ್ಧಾರ ತಗೊಂಡಿದ್ಯಾ ಅಂತಂದ್ರೆ ಇದ್ರ ಹಿಂದೆನೂ ಕೂಡ ಒಂದ್ ದೊಡ್ಡ ಕಾರಣ ಇದೆ ಅಂತಾನೆ ನನಗ್ ಗೊತ್ತು ಅಂತಾಗ ಪೂಜೆ ಹೇಳಿದ ತಕ್ಷಣ, ನೋಡ್ ಪೂಜಾ, ಯಾವುದೇ ಕಾರಣಕ್ಕೂ ಈ ಅಕ್ಕ ನಿನ್ ಜೊತೆ ಇರೋ ತನಕ ನಿನ್ ಜೀವನ ಹಾಳಾಗಕ್ಕೆ ನಾನ್ ಬಿಡಲ್ಲ ಪೂಜಾ. ಹಾಗಾಗಿ ಎಲ್ಲರೂ ಕೂಡ ನಡೀರಿ,
ಅತ್ತೆ ಮಾವ ಎಲ್ಲರನ್ನು ಕೂಡ ಬನ್ನಿ, ಈ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಂತ ಹೇಳ್ಬಿಟ್ಟು ಭಾಗ್ಯ ಮನೆಯವರನ್ನ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಕ್ಕಂತ ರೆಡಿ ಆಗ್ತಾರೆ. ಆಗ ಕಾಮತ್ ಅವರು, ಅಲ್ಲಮ್ಮ ಭಾಗ್ಯ ಏನ್ ಸಮಸ್ಯೆ ಆಗಿದೆ, ಯಾಕಮ್ಮ ಭಾಗ್ಯ, ನಮ್ಮಿಂದ ಏನಾದ್ರೂ ಅಪಚಾರ ಆಗಿದ್ಯಾ ಹೇಳಮ್ಮ, ಅದನ್ನೆಲ್ಲ ನಾನೇ ಮುಂದೆ ನಿಂತು ಸರಿ ಮಾಡ್ತೀನಿ, ಇವಾಗ ಮದ್ವೆ ನಿಲ್ಸೋ ಮಾತನ್ನ ಯಾಕಮ್ಮ ಆಡ್ತಿದ್ಯಾ ಅಂತ ಕಾಮತ್ ಅವರು ಬಂದು ಕೇಳ್ಬಿಡ್ತಾರೆ. ಮಾವ ಕಾರಣ ಏನು ಅಂತ ದಯವಿಟ್ಟು ನನ್ನನ್ನ ಕೇಳ್ಬಿಡಿ ಮಾವ, ಆದ್ರೆ ಈ ಮದ್ವೆ ಮಾತ್ರ ನಡೀತಾ ಇಲ್ಲ ಅಷ್ಟೇ ಅಂತ. ಆಗ ಭಾಗ್ಯ ಹೇಳಿದ ತಕ್ಷಣ, ಅಲ್ಲಮ್ಮ ಭಾಗ್ಯ ಸಡನ್ ಆಗಿ ಬಂದ್ಬಿಟ್ಟು ಮದ್ವೆ ನಡೀತಾ ಇಲ್ಲ ಅಂತಂದ್ರೆ ಏನ್ ಅರ್ಥ, ಈಗ ಮದ್ವೆ ನಡೆಸದೇ ಇರೋದಕ್ಕೆ ನೀನ್ ನಿಲ್ಲಿಸ್ತಾ ಇರೋದಕ್ಕೆ ಏನಾದ್ರೂ ಒಂದ್ ಕಾರಣ ಇರ್ಬೇಕು ತಾನೆ, ಅದನ್ನ ಹೇಳಮ್ಮ ಅಂತ ಕಾಮತ್ ಅವರು ಹೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಮಾವ ಧರ್ಮ ಅವರನ್ನು ಕೂಡ, ಹೌದಮ್ಮ ಭಾಗ್ಯ, ಬೀಗ್ರು ಕರೆ ಸರಿಯಾಗಿನೇ ಹೇಳ್ತಾ ಇದಾರೆ, ಅದೇನ್ ಸಮಸ್ಯೆ ಆಗಿದೆ ಅಂತ ಹೇಳು, ಕೂತ್ಕೊಂಡು ಅದನ್ನೆಲ್ಲ ಪ್ರಾಬ್ಲಮ್ ಅನ್ನೆಲ್ಲ ಸಾಲ್ವ್ ಮಾಡೋಣ, ಅದನ್ನ ಬಿಟ್ಬಿಟ್ಟು ಇವಾಗ ಇನ್ನೇನು ತಾಳಿ ಕಟ್ಟುವ ಸಮಯದಲ್ಲಿ ಬಿಟ್ಬಿಟ್ಟು ಈ ತರ ಮದ್ವೆ ನಿಲ್ಸೋದು ಒಳ್ಳೇದಲ್ಲಮ್ಮ. ನೋಡು ಪಾಪ ಪೂಜಾ ಮತ್ತೆ ಕಿಶನ್ ಒಬ್ರನ್ನೊಬ್ರು ಎಷ್ಟೊಂದು ಪ್ರೀತಿ ಮಾಡ್ತಿದಾರಂತ ನಿನ್ಗೇನೆ ಗೊತ್ತಲ್ಲಮ್ಮ, ನೀನೇ ಮುಂದೆ ನಿಂತು ಮದ್ವೆ ಮಾಡ್ಸೋಕಂತ ಇಷ್ಟೊಂದು ಕಷ್ಟಪಟ್ಟಿದ್ಯಾ, ಈಗ ಕೊನೆಯ ಕ್ಷಣದಲ್ಲಿ ನೀನು ಮದ್ವೆ ನಿಲ್ಸಿದ್ರೆ ಪಾಪ ಅವ್ರಿಗೂ ಕೂಡ ಎಷ್ಟೊಂದು ಬೇಜಾರಾಗಲ್ವಾ ಅಂತ. ಆಗ ಧರ್ಮ ಅವ್ರು ಹೇಳ್ತಿರ್ಬೇಕಾದ್ರೆ, ಹೌದು ಮಾವ, ಅವ್ರ ಸ್ಥಿತಿ ನನ್ಗೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನನ್ಗೂ ಗೊತ್ತು ಮಾವ, ಆದ್ರೆ ಈ ಮದ್ವೆನ ನಿಲ್ಲಿಸದೆ ನನ್ಗೆ ಬೇರೆ ದಾರಿನೇ ಇಲ್ಲ ಮಾವ, ದಯವಿಟ್ಟು ನನ್ನನ್ನ ಯಾರನ್ನು ಕೂಡ ಕಾರಣ ಕೇಳ್ಬಿಡಿ, ನಾನು ಏನೇ ಮಾಡೋದಿದ್ರು ಕೂಡ ಪೂಜಾ ಕಿಶನ್ಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತು, ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿಂದ ಹೊರಟೋಗೋಣ ಬನ್ನಿ ಅಂತ ಭಾಗ್ಯ ಪೂಜನ ಎಳ್ಕೊಂಡು ಹಾಗೆ ಹೊರಡೋಕಂತ ರೆಡಿ ಆಗ್ಬಿಡ್ತಾಳೆ. ಆಗ ಆದಿ ಮುಂದೆ ಬಂದು ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ಆಗ ಭಾಗ್ಯ ಅಂತೂ ಎದುರುಗಡೆ ಬಂದು ನಿಂತ್ಕೊಂಡಿರುವ ಆದಿನಂತೂ ತುಂಬಾನೇ ಶಾಕ್ ಇಂದ ನೋಡ್ತಾ ಇರ್ಬೇಕಾದ್ರೆ, ಯಾಕೆ ಭಾಗ್ಯ ಅವ್ರೆ ಏನಾಯ್ತು, ಮದ್ವೆನ ನಿಲ್ಲಿಸ್ಬಿಟ್ಟು ನಿಮ್ ತಂಗಿ ಪೂಜನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾಕೆ ಅಂತ. ಆಗ ಆದಿ ಕೇಳ್ತಿರ್ಬೇಕಾದ್ರೆ, ನೋಡಿ ಕಾರಣ ಹೇಳುವಂತ ಸ್ಥಿತಿಯಲ್ಲಿ ನಾನಿಲ್ಲ, ಆದ್ರೆ ಈ ಮದ್ವೆ ನಡೆದ್ರೆ ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅನ್ನೋದು ನನ್ ಭಾವನೆ, ಹಾಗಾಗಿ ನಾನು ಇಲ್ಲಿಂದ ನನ್ನ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಪೂಜನ ಎಳ್ಕೊಂಡು ಹೋಗ್ಬೇಕು ಅಂತ ರೆಡಿ ಆಗ್ಬಿಡ್ತಾಳೆ. ಆಗ ಆದಿ, ಇಲ್ಲ ನೀವ್ ಎಲ್ಗೂ ಕೂಡ ಹೋಗೋ ಹಾಗಿಲ್ಲ ಅಂತ. ಆಗ ಆದಿ ಹೇಳಿದ ತಕ್ಷಣ, ಆದಿ ಅವರೇ ಅಂತ ಆಗ ಭಾಗ್ಯ ಹೇಳ್ಬಿಡ್ತಾಳೆ, ಹೌದು ಭಾಗ್ಯ ಅವರೇ, ನಾನು ಸರಿಯಾಗಿನೇ ಹೇಳಿದೀನಿ, ನೀವು ಸರಿಯಾಗಿನೇ ಕೇಳಿಸ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಈ ಮದುವೆನ ನಿಲ್ಸೋಕೆ ನಾನ್ ಬಿಡಲ್ಲ, ನಾನೇ ಮುಂದೆ ನಿಂತು ಈ ಮದುವೆನ ನಡೆಸ್ತೀನಿ ಅಂತ. ಆಗ ಆದಿ ಹೇಳಿದ ತಕ್ಷಣ ಈ ಕಡೆ ಕಾಮತ್ ಮತ್ತೆ ಭಾಗ್ಯನಿಗೆಲ್ಲ ಶಾಕ್ ಇಂದ ಮುಖ ನೋಡ್ಕೊಂತ ಇರ್ತಾರೆ. ಈ ಕಡೆ ಮೀನಾಕ್ಷಿ ಮತ್ತೆ ಕನ್ನಿಕಗಂತೂ ತುಂಬಾನೇ ಶಾಕ್ ಇಂದ ಅವರಿಬ್ರು ಕೂಡ ಮುಖ ನೋಡ್ಕೊಂತ ಇದ್ದಾರೆ. ಆದಿ ಅವರೇ ನೀವ್ ಏನ್ ಹೇಳ್ತಿದ್ದೀರಾ ಅಂತಾಗ ಭಾಗ್ಯ ಹೇಳ್ತಾ ಇರ್ಬೇಕಾದ್ರೆ, ಹೌದು ಭಾಗ್ಯ ಅವರೇ, ಇಷ್ಟು ದಿನ ನಾನು ನಿಮ್ಮನ್ನ ಯಾರು ಏನೇ ಹೇಳಿದ್ರು ನೀವು ಸರಿ ಅಂತಂದ್ರು, ಆದ್ರೆ ನಾನ್ ಮಾತ್ರ ನಿಮ್ಮನ್ನ ತಪ್ಪಾಗಿನೇ ಅರ್ಥ ಮಾಡ್ಕೊಂಡಿದ್ದೆ, ಆದ್ರೆ ಇವತ್ ನನ್ಗೆ ಗೊತ್ತಾಗಿದೆ ನೀವು ಎಂತವ್ರು, ನಿಮ್ ಮನೆಯವರೆಲ್ಲ ಎಂತ ಸಂಸ್ಕಾರವಂತರು ಅಂತ. ನಾನ್ ಅನ್ಕೊಂಡಿರೋದೇ ತಪ್ಪಾಗಿದೆ, ನೀವು ಹಣಕ್ಕಾಗ್ಲಿ ನಮ್ಮ ಹತ್ರ ಇರುವ ಆಸೆಗಾಗ್ಲಿ ನೀವು ಆಸೆ ಪಡೋರಲ್ಲ, ನಿಮ್ಮ ಹತ್ರ ಇರೋದು ಖಾಲಿ ಸಂಸ್ಕಾರ ಪ್ರೀತಿ ಅಂತ ನನ್ಗೆ ಇವತ್ತು ಅರ್ಥ ಆಗಿದೆ, ಹಾಗಾಗಿ ಈ ಮದುವೆನ ನಿಲ್ಸೋ ಮಾತು ದಯವಿಟ್ಟು ನೀವು ಆಡ್ಬೇಡಿ, ನಾವೇ ಮುಂದೆ ನಿಂತು ಪೂಜಾ ಮತ್ತೆ ಕಿಶನ್ ಮದುವೆ ಮಾಡ್ಸೋಣ ನಡೀರಿ ಅಂತ. ಆಗ ಆದಿ ಹೇಳಿದ ತಕ್ಷಣ ಈ ಕಡೆ ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ ಹಾಗೆ ಆದಿ ಮುಖನೇ ನೋಡ್ತಾ ನಿಂತ್ಕೊಂಡಿರ್ತಾಳೆ. ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.